ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಾಧವ ಪ್ರಿಯ ಕೊರಳಿಗೆ ತಾಳಿನ ಕಟ್ತಾನೆ. ಅವಳ ಕೈ ಇಟ್ಕೊಂಡು ಸಪ್ತಪದಿನ ತುಳಿತಾನೆ. ಎಲ್ಲರೂ ಖುಷಿಯಿಂದ ನಗ್ತಾರೆ. ಮುಂದಿನ ಶಾಸ್ತ್ರಕ್ಕೆ ಹೋಗೋಣವಾ ಅಂತಾರೆ ಪುರೋಹಿತರೆ ಒಂದೇ ಒಂದು ನಿಮಿಷ, ಚಿಕ್ಕ ಕೆಲಸ ಬಾಕಿ ಇದೆ ಅಂತಾರೆ ಗಿರಿಜಾ. ಏನು ಗಿರಿಜಾ ಅದು ಅಂತಾರೆ ನಂದನ್. ಒಂದು ನಿಮಿಷ ಬಂದೇರಿ ಅಂತ ಹೋಗಿ ಚಿನ್ನದ ಮಾಂಗಲ್ಯನ ತಂದು ತೋರಿಸ್ತಾರೆ ಗಿರಿಜಾ. ಏನಿದು ಗಿರಿಜಾ ಅಂತಾರೆ ನಂದನ್. ಚಿನ್ನದ ಮಾಂಗಲ್ಯ ರೀ ಅಂತಾರೆ ಗಿರಿಜಾ. ನಿನ್ನ ಹತ್ರ ಇಷ್ಟು ದುಡ್ಡು ಹೇಗೆ ಬಂತು ಅಂತಾರೆ ನಂದನ್. ಅದು ಅಮ್ಮು ಮತ್ತು ಮೀನಾ ಮದುವೆ ಆದಾಗಿಂದ ಅರಿಶಿನ ಧಾರಣೆ ಕಟ್ಕೊಂಡಿದ್ದಾರೆ, ಅದಕ್ಕೆ ಅವರಿಗೆ ಅಂತ ಈ ಚಿನ್ನದ ಮಾಂಗಲ್ಯ ಮಾಡಿಸ್ಕೊಂಡು ಬಂದಿರಿ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ ಗಿರಿಜಾ. ಚಿನ್ನದ ಅಂಗಡಿಯಲ್ಲಿ ತನ್ನ 4 ಬಳೆನ ಕೊಡ್ತಾರೆ. ಆಗ ಅಂಗಡಿಯವರು ಬ್ಯಾಲೆನ್ಸ್ ಚೆಕ್ ಮಾಡಿದ್ದೀವಿ, ಇದ್ರ ವ್ಯಾಲ್ಯೂಗೆ ನೀವು ನೋಡಿರೋ 2 ಮಾಂಗಲ್ಯ ಸೂತ್ರನೂ ಬರುತ್ತೆ ಅಂತಾರೆ. ಹೌದಾ, ನಾನು ಮೇಲಾಗಿ ದುಡ್ಡು ಕೊಡೋ ಹಾಗಿಲ್ವಲ್ಲ ಅಂತಾರೆ ಗಿರಿಜಾ. ಇಲ್ಲ ಅಂತಾರೆ. ಹಾಗಿದ್ರೆ ಆ 2 ಮಂಗಳಸೂತ್ರನ ಪ್ಯಾಕ್ ಮಾಡ್ತೀರಾ ಅಂತಾರೆ ಗಿರಿಜಾ. ಅದನ್ನು ಪ್ಯಾಕ್ ಮಾಡಿ ಕೊಡ್ತಾರೆ. ತುಂಬ ವರ್ಷದಿಂದ ಒಂದೊಂದು ರೂಪಾಯಿನೂ ಕೂಡಿಟ್ಟು ನೀವು ಈ ಬಳೆ ನನಗೆ ಮಾಡಿಸ್ಕೊಟ್ರಿ, ಆದರೆ ಈಗ ಸೊಸೆಯರ ಸಲುವಾಗಿ ಅವರಿಗೆ ಕರಿಮಣಿ ತಗೊಳ್ಳೋಕೆ ಈ ಬಳೆನ ಮಾರೋ ಪರಿಸ್ಥಿತಿ ಬಂದಿದೆ ಅಂತ ಯೋಚನೆ ಮಾಡ್ತಾರೆ ಗಿರಿಜಾ. ನಂತರ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬರ್ತಾರೆ ಗಿರಿಜಾ. ಏನು ಗಿರಿಜಾ ಇದೆಲ್ಲ ಅಂತಾರೆ ನಂದನ್. ಯಾಕ್ರಿ, ನಾನು ಮಾಡಿದ್ದೇನಾದರೂ ತಪ್ಪಾಯ್ತಾ ಅಂತಾರೆ ಗಿರಿಜಾ. ನೀನೇನು ತಪ್ಪು ಮಾಡಲಿಲ್ಲ ಗಿರಿಜಾ. ಒಂದು ಮಾತು ನನಗೆ ಹೇಳಿದರೆ ನಾನೇ ಇದನ್ನು ಮಾಡಿಸ್ತಿರ್ಲಿಲ್ವಾ? ನನಗೂ ಯೋಚನೆ ಇತ್ತು ಗಿರಿಜಾ, ಆದರೆ ಸ್ವಲ್ಪ ದಿನ ಹೋಗಲಿ ಅಂತ ಸುಮ್ಮನೆ ಇದ್ದೆ ಅಂತಾರೆ ನಂದನ್. ನೀವು ಮಾಡಿಸ್ತಿರ್ಲಿಲ್ಲ ಅಂತ ಅಲ್ಲ ರೀ, ನನ್ನ ಸೊಸೆಯಂದಿರಿಗೋಸ್ಕರ, ನನ್ನ ಖುಷಿಗೋಸ್ಕರ ಮಾಡಿಸ್ದೆ ರೀ. ಹೆಣ್ಮಕ್ಳಿಗೆ ತಾಳಿ ಅನ್ನೋದು ಬಹಳ ಮುಖ್ಯ ರೀ. ಕೊನೆವರೆಗೂ ತನ್ನ ಜೊತೆ ಭದ್ರವಾಗಿರಬೇಕು ಅಂತ ಆಸೆ ಪಡೋ ಒಂದೇ ಒಂದು ಆಭರಣ ಅಂದರೆ ಅದು ಈ ತಾಳಿನೇ ಅಲ್ವಾ? ಅದಕ್ಕೆ ಇದನ್ನು ನನ್ನ ಸೊಸೆಯಂದ್ರು ಹಾಕ್ಕೋಬೇಕು ಅಂತ ಭದ್ರವಾಗಿ ಬಂಗಾರದಲ್ಲಿ ಮಾಡಿಸಿದ್ದೀನಿ. ತಪ್ಪ ಅಂತಾರೆ ಗಿರಿಜಾ. ಮಾಧವ ಪ್ರಿಯ ಒಂದು ಸ್ವಲ್ಪ ಆ ಕಡೆ ಹೋಗ್ತೀರಾ? ಕೇಶವ ಮೀನಾ ಕೂತ್ಕೊಳ್ಳಿ ಅಂತ ಅವರಿಬ್ಬರನ್ನ ಗಿರಿಜಾ ಕೂರಿಸಿ ವಲ್ಲಭ ಅಮೂಲ್ಯನೂ ಕೂರಿಸ್ತಾರೆ. ಕೇಶವ ತಗೋಕಂದ ಅಂತ ಮಾಂಗಲ್ಯನ ಕೊಡ್ತಾರೆ. ವಲ್ಲಭಂಗೂ ಮಾಂಗಲ್ಯನ ಕೊಡ್ತಾರೆ. ಡಬಲ್ ಗಟ್ಟಿ ಮೇಳ ಅಂತಾರೆ. ಇಬ್ಬರು ಮಾಂಗಲ್ಯನ ಹಾಕ್ತಾರೆ. ಎಲ್ಲರೂ ಅಕ್ಷತೆನ ಹಾಕ್ತಾರೆ. ಪುರೋಹಿತರು ಮಂತ್ರ ಹೇಳ್ತಾರೆ. ನಂತರ ಎಲ್ಲ ಶಾಸ್ತ್ರನೂ ಮುಗಿದು ಪ್ರಿಯನ ಕಳಿಸೋ ಟೈಮ್ ಬರುತ್ತೆ. ಮಗಳೇ ಅಂತ ಪರಮೇಶ್ವರ್ ಅಳ್ತಾರೆ. ಅಪ್ಪ ಅಂತ ಪ್ರಿಯ ಅವರನ್ನು ತಬ್ಕೊಂಡು ಅಳ್ತಾಳೆ. ಇಷ್ಟು ದಿನ ನಿನ್ನ ಮದುವೆ ಸಂಭ್ರಮದಲ್ಲಿ ಓಡಾಡಿಕೊಂಡು ನಮಗೇನೂ ಗೊತ್ತಾಗಲಿಲ್ಲ ಕಣೆ, ಆದರೆ ಇವತ್ತು ನಿನ್ನ ಗಂಡನ ಮನೆಗೆ ಕಳಿಸ್ಬೇಕು ಅಂದರೆ ಸಂಕಟ ಆಗ್ತಿದೆ ಮಗಳೇ ಅಂತ ವೀಣಾ ಅಳ್ತಾರೆ. ಬೀಗ್ರೆ, ನನಗೆ ಇಬ್ಬರು ಹೆಣ್ಮಕ್ಳೇ, ಆದರೆ ನಾನು ಯಾವತ್ತೂ ದೇವ್ರೆ ಇವರೇ ಹೆಣ್ಮಕ್ಳನ್ನ ಕೊಟ್ಬಿಟ್ಟಿಯಲ್ಲ ಅಂತ ಬೇಜಾರು ಮಾಡ್ಕೊಂಡವನಲ್ಲ, ಆದರೆ ಇದೇ ಮೊದಲನೇ ಸಲ ಇವರನ್ನು ಕಳಿಸ್ಬೇಕಲ್ಲ ಅಂತ ಸಂಕಟ ಆಗ್ತಿದೆ, ಬೇಜಾರಾಗ್ತಿದೆ ಬೀಗ್ರೆ ಅಂತ ಅಳ್ತಾರೆ ಪರಮೇಶ್ವರ್. ಅಪ್ಪ ಅಳಬೇಡಿ ಅಪ್ಪ, ಸಮಾಧಾನ ಮಾಡ್ಕೊಳ್ಳಿ ಅಂತಾಳೆ ಪ್ರಿಯಾ. ಪರಮೇಶ್ವರ್ ಸಮಾಧಾನ ಮಾಡ್ಕೊಳ್ಳಿ ಅಂತಾರೆ ನಂದನ್. ಮಾವ ದಯವಿಟ್ಟು ಅಳಬೇಡಿ, ನಿಮ್ಮ ಮಗಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ಅವಳ ಕಣ್ಣಲ್ಲಿ ಯಾವತ್ತೂ ನೀರು ಹಾಕ್ಸಲ್ಲ, ಮತ್ತು ನಾವೇನು ದೂರ ಹೋಗ್ತಿಲ್ಲ, ಇದೇ ಊರಲ್ಲಿ ಇರ್ತೀವಿ. ನಿಮಗೆ ನಮ್ಮನ್ನು ನೋಡಬೇಕು ಅನಿಸಿದರೆ ನೀವು ಓಡೋಡಿ ಬನ್ನಿ, ನಮಗೂ ನಿಮ್ಮನ್ನು ನೋಡಬೇಕು ಅನಿಸ್ದಾಗೆಲ್ಲ ಬರ್ತಿರ್ತೀವಿ ಅಂತಾನೆ ಮಾಧವ. ಆದರೂ ಅಳಿಯಂದ್ರೆ, ಇನ್ಮೇಲೆ ಇವತ್ತಿಂದ ನಿಮ್ಮ ಸೊತ್ತು ಇವಳು, ಗೊತ್ತಿಲ್ಲದೆ ಏನಾದರೂ ತಪ್ಪು ಮಾಡಿದರೆ ಹೊಟ್ಟೆಗೆ ಹಾಕ್ಕೊಳ್ಳಿ, ದಯವಿಟ್ಟು ಬೈಯೋಕೆ ಹೋಗಬೇಡಿ ಅಂತ ವೀಣಾ ಅಳ್ತಾರೆ. ಅಯ್ಯಯ್ಯೋ ವೀಣಾ ಅವರೇ, ನಮ್ಮ ಮಾಧವಂಗೆ ಕೋಪ ಮಾಡ್ಕೊಳ್ಳೋದು ಬೈಯೋದು ಇದೆಲ್ಲ ಬರೋದೇ ಇಲ್ಲ ಅಂತಾರೆ ಗಿರಿಜಾ. ಲಾವಣ್ಯ ಅಳಬೇಡ ಕಣೆ, ನನಗೂ ಅಳು ಬರುತ್ತೆ ಅಂತಾಳೆ ಪ್ರಿಯಾ. ಸರಿ ಅಕ್ಕ, ನಾನು ಅಳಲ್ಲ, ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನೀನು ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರು ಆಯಿತಾ ಅಂತಾಳೆ ಲಾವಣ್ಯ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ, ಅವರಿಗೆ ಗೊಳೋಯ್ಕೋಬೇಡ ಕಣೆ, ಚೆನ್ನಾಗಿ ಓದ್ಕೊ, ಚೆನ್ನಾಗಿ ಮಾರ್ಕ್ಸ್ ತೆಗ್ದಿಲ್ಲ ಅಂದರೆ ಅಕ್ಕ ನಿನಗೆ ಬೈತಾಳೆ ಅಂತಾಳೆ ಪ್ರಿಯಾ. ಅಕ್ಕ ಅಂತ ಲಾವಣ್ಯ ಪ್ರಿಯನ ತಗ್ಕೊಂಡು ಜೋರಾಗಿ ಅಳ್ತಾಳೆ. ಅವರಿಬ್ಬರು ಒಬ್ರನ್ನೊಬ್ರು ತುಂಬ ಹಚ್ಕೊಂಡು ಬಿಟ್ಟಿದ್ದಾರೆ. ಅವಳ ಅಕ್ಕನ ಬಿಟ್ಟು ಅವಳಿರಲ್ಲ, ಇನ್ನು ನಮ್ಮ ಪ್ರಿಯಾ ತಂಗಿನ ಬಿಟ್ಟು ಹೇಗಿರ್ತಾಳೋ ಏನೋ ಅಂತಾರೆ ವೀಣಾ. ಯಾಕೆ ಯೋಚನೆ ಮಾಡ್ತೀರಾ, ಇನ್ಮೇಲೆ ಪ್ರಿಯಂಗೆ ಒಬ್ಬ ತಂಗಿ ಇಲ್ಲ, 3 ಜನ ತಂಗಿಂದರು ಮನೆಯಲ್ಲಿ, ಅವಳಿಗೋಸ್ಕರ ಇನ್ನೂ 2 ತಂಗಿಯರು ಕಾಯ್ತಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ, ಪ್ರಿಯನ್ನ ನಾವು ಮಗಳ ಥರ ನೋಡ್ಕೋತೀವಿ ಅಂತಾರೆ ಗಿರಿಜಾ. ಮದುಮಕ್ಕಳನ್ನ ಸ್ವಾಗತ ಮಾಡೋಕ್ಕೆ ಗಂಡ್ಮಕ್ಳು ಮನೆಗೆ ಹೋಗಿದ್ದಾರಲ್ವಾ ಅಂತಾರೆ ನಂದನ್. ಹೌದು ರೀ, ಮೀನಾ ಮತ್ತು ಅಮ್ಮು ಸೊಸೆನ ಮನೆ ತುಂಬಿಸ್ಕೊಳ್ಳೋ ವ್ಯವಸ್ಥೆ ಮಾಡ್ತಿದ್ದಾರೆ. ವಲ್ಲಭ, ಕೇಶವ, ಮಾಧವಂಗೆ ಪ್ರಿಯಂಗೆ ರೂಮ್ ರೆಡಿ ಮಾಡ್ತಿದ್ದಾರೆ ಅಂತಾರೆ ಗಿರಿಜಾ. ಪ್ರಿಯಾ ಹೋಗಮ್ಮ, ಅಪ್ಪ ಅಮ್ಮನ ಆಶೀರ್ವಾದ ತಗೋ ಅಂತಾರೆ ನಂದನ್. ಆಗ ಪ್ರಿಯಾ ಪರಮೇಶ್ವರ್ ವೀಣಾ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ವೀಣಾ ಅವಳನ್ನು ತಬ್ಕೊಂಡು ಆಳ್ತಾ ಗಿರಿಜಾ ಕೈ ಮೇಲೆ ಪ್ರಿಯಾ ಕೈನ ಇಡ್ತಾರೆ. ವೀಣಾ ಅವರೇ, ಪ್ರಿಯನ್ನ ನಮ್ಮನೆ ಸೊಸೆ ಅಂತ ಕರ್ಕೊಂಡು ಹೋಗ್ತಿಲ್ಲ, ನಮ್ಮನೆ ಮಗಳು ಅಂತ ಕರ್ಕೊಂಡು ಹೋಗ್ತಿದ್ದೀವಿ, ನೀವೇನೂ ಚಿಂತೆ ಮಾಡಬೇಡಿ ಅಂತಾರೆ ಗಿರಿಜಾ. ಬೀಗ್ರೆ, ನಮ್ಮನೆ ನಿಮಗೆ ಬೇರೆ ಯಾರ್ದೋ ಮನೆ ಅಲ್ಲ, ಅದು ನಿಮ್ಮ ಮಗಳ ಮನೆ, ನಿಮ್ಮ ಮನೆ. ಬಾಯಿ ತುಂಬ ನನ್ನ ಅಣ್ಣ ಅಂತ ಕರಿತೀರಾ, ತವ್ರ ಮನೆಗೆ ತಂಗಿ ಯಾವಾಗ ಬೇಕಿದ್ರೂ ಬರ್ಬೋದು ಅಮ್ಮ ಅಂತಾರೆ ನಂದನ್. ಹ್ಞೂ ಅಂತ
ಅಳ್ತಾರೆ ವೀಣಾ. ಮಗಳೇ ಹುಷಾರು ಕಣೆ, ದಿನಾ ಫೋನ್ ಮಾಡ್ತಿರು, ನಮ್ಮನ್ನು ಮರಿಬೇಡ್ವೆ ಅಂತಾರೆ ವೀಣಾ. ಅಮ್ಮ, ಬದುಕಿರೋರು ಯಾರಾದರೂ ಉಸಿರಾಡೋದನ್ನು ಮರೀತಾರ? ನಾನು ಹೇಗಮ್ಮ ನಿಮ್ಮನ್ನು ಮರೀಲಿ ಅಂತಾಳೆ ಪ್ರಿಯಾ. ನಂತರ ಪ್ರಿಯನ ಕಾರಲ್ಲಿ ಕೂರಿಸ್ಕೊಂಡು ಗಿರಿಜಾ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಬಾಯಿ ಮಾಡ್ತಾರೆ. ಈಚೆ ಮನೇಲಿ ಮೀನಾ, ಅಮ್ಮು ಇನ್ನೂ ಅಕ್ಕಿ ತುಂಬಿಸಿಲ್ವಾ? ಸೇರಿಗೆ ಅಕ್ಕಿ ತುಂಬಿಸು, ಇನ್ನೇನು ಅವ್ರು ಬಂದುಬಿಡ್ತಾರೆ ಅಂತಾಳೆ. ಹಾಂ ಸರಿ ಅಕ್ಕ ಅಂತಾಳೆ ಅಮೂಲ್ಯ. ಹಾಂ ಹಾಗೆ ತುಂಬಿಸಾದ್ಮೇಲೆ ಈ ಬೆಲ್ಲದ ಹುಟ್ಟು ಅದ್ರ ಮೇಲೆ ಇಟ್ಬಿಡು ಅಂತಾಳೆ ಮೀನಾ. ಹಾಂ ಅಂತಾಳೆ ಅಮೂಲ್ಯ. ಅಮ್ಮು, ನಂದು ಕೇಶವಂದು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮುಗ್ದಿದೆ. ಇವತ್ತು ಭಾವ ಪ್ರಿಯಾ ಅವರದ್ದು ಮುಗ್ದೋಗುತ್ತೆ. ಇನ್ನೂ ಬಾಕಿ ಇರೋದು ನಿಂದು ಅಲ್ಲ ಬಂದು ಅಷ್ಟೇ. ಇದಕ್ಕೆ ಮಾವ ಯಾವಾಗ ಗ್ರೀನ್ ಸಿಗ್ನಲ್ ಕೊಡ್ತಾರೋ ಏನೋ ಅಂತಾಳೆ ಮೀನಾ. ಅತ್ತಿಗೆ ಗ್ರೀನ್ ಸಿಗ್ನಲ್ ಏನು ಬೇಕಾಗಿಲ್ಲ, ನಾವೇನು ಅದಕ್ಕೆ ಕಾಯ್ಕೊಂಡು ಕೂತಿಲ್ಲ ಅಂತಾನೆ ವಲ್ಲಭ. ಆಹಾ, ನೀನು ಹೊರಗಿಂದ ಮಾತ್ರ ಹೀಗೆ ಹೇಳೋದು, ನಿನಗೂ ಮನಸ್ಸಲ್ಲಿ ಆಸೆ ಇತ್ತು ಅಂತ ನನಗೆ ಗೊತ್ತು ಅಲ್ಲವ. ನಿನಗೂ ನಿನ್ನ ಹೆಂಡತಿ ಜೊತೆ ಶಾಸ್ತ್ರೋಕ್ತವಾಗಿ ಆರತಿ ಮಾಡಿಸ್ಕೊಂಡು ಕಾಲಲ್ಲಿ ಸೇರೋದ್ಕೊಂಡು ಇಬ್ಬರು ಕೈ ಹಿಡ್ಕೊಂಡು ಮನೆಯೊಳಗೆ ಬರಬೇಕು ಅಂತ ತಾನೆ ಅಂತಾರೆ ಮೀನಾ. ಚೀಚಿ ಅದಕ್ಕೆ ಮೊದಲು ನಿಮ್ಮ ಬಾಯಿನ ಸೋಪ್ ಹಾಕೊಂಡು ತೊಳ್ಕೊಳ್ಳಿ. ಹೋಗಿ ಈ ಕುಳ್ಳಿ ಜೊತೆ ಆ ಥರ ಕನ್ಸು ಕಾಣೋದ ಚಾನ್ಸೇ ಇಲ್ಲ, ನೋವೇ. ಏಯ್ ಮೊಸರು ಪ್ಯಾಕೆಟು, ಬೈ ಚಾನ್ಸ್ ಏನಾದರೂ ನೀನು ಆ ಥರ ಕನ್ಸು ಕಾಣ್ತಿದ್ದೇನೆ ಅಂತಾನೆ ವಲ್ಲಭ. ಛೀ, ನನಗೆ ನಿನ್ನ ಜೊತೆ ಅದೆಲ್ಲ ಚಾನ್ಸೇ ಇಲ್ಲ. ಮಾವನನ್ನು ಒಪ್ಕೋಬೇಕು ಅನ್ನೋ ಆಸೆ ಇದೆ, ಬಿಟ್ಟರೆ ನಿನ್ನ ಜೊತೆ ಕೈ ಹಿಡ್ಕೊಂಡು ಮನೆಯೊಳಗೆ ಬರೋ ಕರ್ಮ ನನಗೆ ಬೇಕಾಗೂ ಇಲ್ಲ. ನಾನ್ ಸೆನ್ಸ್ ಇಡಿಯಟ್ ಅಂತಾಳೆ ಅಮೂಲ್ಯ. ಯಪ್ಪ ನಿಲ್ಲಿಸ್ತೀರ ಸ್ವಲ್ಪ, ನೀವಿಬ್ಬರು ಹಾಗೆ ಬರಬೇಕು ಅಂತ ಕನ್ಸು ಕಣ್ಣಲ್ಲ ನಾನು, ನಂದೇ ತಪ್ಪು, ನಾನೇ ಇಬ್ಬರಿಗೂ ಸಾರಿ ಕೇಳ್ತೀನಿ ಅಂತ ಮೀನಾ ಹೋಗ್ತಾಳೆ. ಆಗ ವಲ್ಲಭ, ನಾಳೆ ಬೇರೆ ಪ್ರೆಸೆಂಟೇಷನ್ ಇದೆ, ನಾನು ಪ್ರಿಪೇರ್ ಆಗಿಲ್ಲ, ಏನು ಮಾಡೋದು, ಸೆಕೆ ಬೇರೆ ಜಾಸ್ತಿ ಆಗ್ತಿದೆ, ಫ್ಯಾನ್ ವರ್ಕ್ ಆಗ್ತಿಲ್ವಲ್ಲ, ಮನೆಯಲ್ಲಿ ಕರೆಂಟ್ ಇಲ್ವಾ ಅಂತಾನೆ ವಲ್ಲಭ. ಆಗ ಅಮೂಲ್ಯ ವಲ್ಲಭಂಗೆ ಲೆಮನ್ ಜ್ಯೂಸನ್ನ ತಂದುಕೊಡ್ತಾಳೆ. ನನಗ್ಯಾಕೆ ತಂದುಕೊಡ್ತಿದ್ಯಾ ಅಂತಾನೆ ವಲ್ಲಭ. ಏಯ್ ಎಷ್ಟು ಡವ್ ಮಾಡ್ತೀಯಾ ನೀನು, ಈಗಷ್ಟೇ ಸೆಕೆ ಆಯಿತು ಅಂತ ಹೇಳಿದೆ ತಾನೆ, ತಗೋ ಕುಡಿ ಅಂತಾಳೆ ಅಮೂಲ್ಯ. ಜ್ಯೂಸ್ ಕುಡಿಯೋಕೆ ನನಗೇನು ಬಾಯಾರಿಕೆ ಆಗಿಲ್ಲ, ಇಷ್ಟಕ್ಕೂ ಬಾಯಾರಿಕೆ ಆದರೆ ಅಡುಗೆ ಮನೆಗೆ ಹೋಗಿ ನೀರು ಕುಡಿಯೋಕೆ ನನಗೆ ಗೊತ್ತಿದೆ, ನಾನೇನು ಮಗು ಅಂದ್ಕೊಂಡಿದ್ಯಾ? ಹೌದು, ನೀನು ಯಾಕೆ ಇತ್ತೀಚೆಗೆ ಇಷ್ಟೊಂದು ಡವ್ ಮಾಡ್ತಿದ್ಯಾ ಅಂತಾನೆ ವಲ್ಲಭ. ಏಯ್ ಡವ್ ಹೊಡಿತಿರೋದು ನಾನಲ್ಲ, ನೀನು ತಗೊಂಡು ಬಂದು ಕೊಡ್ತಾ ಇದ್ದೀನಿ ತಾನೆ, ಕುಡಿಯೋಕೇನು ನಿನ್ನ ಪ್ರಾಬ್ಲಮ್ಮು, ಮುಚ್ಕೊಂಡು ಕುಡಿಯೋ. ನಾನು ಇದಕ್ಕೇನು ವಿಷ ಹಾಕಿಲ್ಲ, ಇದನ್ನು ಕುಡಿದ್ರೆ ನಿನ್ನ ಗೊಟ್ಟಕ್ಕೂ ಅನ್ನಲ್ಲ ಅಂತಾಳೆ ಅಮೂಲ್ಯ. ಆಯ್ತು ಕೊಡು, ನಾನು ಇದನ್ನೆಲ್ಲ ಕುಡಿಯಲ್ಲ, ಫೋರ್ಸ್ ಮಾಡ್ತಿದ್ದೆ ಅಂತ ಕುಡಿತಿದ್ದೀನಿ ಅಷ್ಟೇ ಅಂತ ಕುಡಿದು ಚೆನ್ನಾಗಿದೆ ಥ್ಯಾಂಕ್ ಯು ಅಂತಾನೆ ವಲ್ಲಭ. ಅದನ್ನು ನೋಡ್ತಾ ಇದ್ದ ಮೀನಾ, ಅಲ್ಲ ಇಬ್ಬರ ಮೇಲೆ ಎಷ್ಟು ಕಾಳಜಿ ಇದೆ, ಎಷ್ಟು ಪ್ರೀತಿ ಇದೆ, ಆದರೂ ಯಾಕೆ ಈ ಥರ ಕಿತ್ತಾಡ್ತಿದ್ದೀರಾ ಅಂತಾಳೆ ಮೀನಾ. ಪ್ರೀತಿನ ಸುಮ್ಮನಿರಿ ಅದಕ್ಕೆ, ಕರ್ನಾಟಕದ ಜನ ಕೇಳಿದರೆ ಪದೇ ನಕ್ಬಿಡ್ತಾರೆ. 1 ಗ್ಲಾಸ್ ವಾಟ್ರ್, 2 ಚಮಚ ಸಕ್ಕರೆ, ಮಧ್ಯೆ 1 ಲಿಂಬೆಹಣ್ಣು, ವೇಸ್ಟ್ ಆಗಬಾರ್ದು ಅಂತ ಕುಡಿತಿದ್ದೆ ಅಷ್ಟೇ ಅಂತಾನೆ ವಲ್ಲಭ. ನಾನು ಅಷ್ಟೇ, ಮದುವೆ ಮನೆಯಲ್ಲಿ ನನಗೆ ಸುಸ್ತಾಗಿತ್ತು ಅಂತ ಪಾನಕ ತಂದುಕೊಟ್ಟು ಬೇರೆಯವ್ರನ್ನ ನನಗೆ ಬೇಕಾಗಿಲ್ಲ, ಅಷ್ಟಕ್ಕೂ ಇವನ ಜೊತೆ ಪ್ರೀತಿನ ಹಾ ಅಂತ ನಗ್ತಾಳೆ ಅಮೂಲ್ಯ. ಅತ್ತಿಗೆ, ಪಾಂಡ ಕೆಟ್ಟದಾಗಿ ನಗೋದನ್ನು ನೋಡಿದ್ದೀರಾ ನೋಡಿ ಅಂತಾನೆ ವಲ್ಲಭ. ಹೋಗೆಲ್ಲೋ ತೊಟ್ಟಿ ಅಂತಾಳೆ ಅಮೂಲ್ಯ. ಏನಂದೆ ಅಂತಾನೆ ವಲ್ಲಭ. ಬಾಯಾರಿಕೆನೇ ಇಲ್ಲ ಅಂದ್ಯಲ್ಲ, ಆದರೆ ಈಗ 1 ತೊಟ್ಟು ಬಿಡದೆ ಕುಡ್ದಿಯಲ್ಲ, ಅದಕ್ಕೆ ಹೇಳಿದೆ, ಇನ್ನೊಂದು ಸ್ವಲ್ಪ ಬೇಕಾ ಅಂತಾಳೆ ಅಮೂಲ್ಯ. ನನಗೆ ಬೇಡ, ಅತ್ತಿಗೆಗೆ ಕೇಳು, ಅತ್ತಿಗೆಗೆ ಜ್ಯೂಸ್ ಕುಡಿತೀರಾ ಅಂತಾನೆ ವಲ್ಲಭ. ಅಯ್ಯಯ್ಯೋ ಬೇಡಪ್ಪ, ನಿಮ್ಮಿಬ್ಬರ ಕೆಮಿಸ್ಟ್ರಿ ನೋಡಿ ನನಗೆ ಬಾಯಾರಿಕೆನೇ ಹೊರಟೋಯ್ತು ಅಂತಾಳೆ ಮೀನಾ. ತಗೋ ನೀನು ಕುಡಿ ಅಂತಾನೆ ವಲ್ಲಭ. ನನಗೆ ಬಾಯಾರಿಕೆ ಜಾಸ್ತಿ ಆಗಿದೆಯಲ್ಲ, ನಾನು ಇದರಲ್ಲೇ ಕುಡಿತೀನಿ ಅಂತ ತಮ್ಗೆಲಿ ಇರೋದನ್ನೆಲ್ಲ ಖಾಲಿ ಮಾಡಿ ತೇಗ್ತಾಳೆ ಅಮೂಲ್ಯ. ಮೀನಾ ವಲ್ಲಭ ಶಾಕ್ನಿಂದ ನೋಡ್ತಾರೆ. ನೋಡಿದ್ರ ಅವಳನ್ನ, ಇಡೀ ಹಂಡೆನೇ ಕಾಲ್ ಮಾಡಿಬಿಟ್ಲು ಅಂತಾನೆ ವಲ್ಲಭ. ಮೀನಾ ನಗ್ತಾಳೆ. ಈಚೆ ಪ್ರಿಯಾ, ಮಾಧವ ಮತ್ತು ಮನೆಯವರೆಲ್ಲ ಕಾರಿಂದ ಇಳಿತಾರೆ. ಅಮೂಲ್ಯ ಮತ್ತು ಮೀನಾ ಆರತಿನ ತರ್ತಾರೆ. ಅಮ್ಮ ಏನಿದು, ನಾನು ತಾನೇ ಈ ಮನೆ ಮಗಳು, ನಾನು ತಾನೇ ಆರತಿ ಮಾಡಿ ಮದುಮಕ್ಕಳನ್ನ ಮನೆಗೆ ಕರಿಬೇಕು, ಇವರು ಯಾರು ಆರತಿ ಮಾಡೋಕೆ ಅಂತಾಳೆ ಧನ್ಯ ಅವರು ಈ ಮನೆ ಸೊಸೆಯರು, ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತಾರೆ ನಂದನ್. ಏಯ್ ಧನ್ಯ, ಏನೇನಿದು, ಯಾವಾಗಲೂ ಏನಾದರೂ ಒಂದು ಪಿರಿ ಇದ್ದೇ ಇರುತ್ತಲ್ಲ, ಅವರು ಈ ಮನೆ ಸೊಸೆಯಂದರು, ನಿನಗೆ ಈ ಮನೇಲಿ ಆರತಿ ಮಾಡೋಕ್ಕೆ ಎಷ್ಟು ಹಕ್ಕಿದೆಯೋ ಅವರಿಗೂ ಆರತಿ ಮಾಡೋಕ್ಕೆ ಅಷ್ಟೇ ಹಕ್ಕಿದೆ, ಹೋಗು ನೀನು ಅವ್ರ ಜೊತೆ ಸೇರಿಕೊಂಡು ಆರತಿ ಮಾಡು ಅಂತಾರೆ ಗಿರಿಜಾ. ಸರಿ ಅಂತ ಧನ್ಯ ಮೀನಾ ಅಮೂಲ್ಯ ಹತ್ರ ಬರ್ತಾಳೆ. ಇಬ್ಬರು ಆರತಿನ ಅವಳ ಕೈಗೆ ಕೊಟ್ಟು ಸುಮ್ಮನೆ ನಿಂತ್ಕೋತಾರೆ. ಅಮೂಲ್ಯ, ಮೀನಾ ಏನು ಹೀಗೆ ಮುಖ ನೋಡ್ಕೊಂಡು ನಿಂತಿದ್ದೀರಾ, ಆರತಿ ಮಾಡಲ್ವಾ ಅಂತಾಳೆ ಧನ್ಯ. 3 ಜನ ಸೇರಿ ಮಾಧವ ಪ್ರಿಯಂಗೆ ಆರತಿನ ಮಾಡ್ತಾರೆ. ಏನು ಮಾಧವ, ಬರೀ ಆರತಿ ಮಾಡಿಸಿದ್ರೆ ಸಾಕ, ದುಡ್ಡೆಲ್ಲಿ ಅಂತಾಳೆ ಧನ್ಯ. ಆಗ ಕೇಶವ, ಅಂದ್ಕೊಂಡೆ ಬೆಲ್ಲದ ಪೆಟ್ಟಿಗೆಗೆ ಕತ್ರಿ ಹಾಕಲಿಲ್ವಲ್ಲ ಅಂತ, ನೋಡು ಅಂತಾನೆ.
ಕತ್ತಿ ಅಲ್ಲಣ್ಣ ಮಚ್ಚು ಅಂತಾನೆ ವಲ್ಲಭ. ಆಗ ಮಾಧವ ಧನ್ಯಂಗೆ ದುಡ್ಡು ಕೊಡ್ತಾನೆ. ಮಾಧವ, ನೀನು ಇಷ್ಟೊಂದು ದುಡ್ಡು ಕೊಡ್ತೀಯ ಅಂತ ಗೊತ್ತಿದ್ರೆ ನಾನೇ ಆರತಿ ಮಾಡ್ತಿದ್ನಲ್ಲ ಅಲ್ವಾ ಬಾವಾ ಅಂತಾನೆ ಸುಂದ್ರ. ಅದಕ್ಕೆ ನಾವು ಆರತಿ ಬೆಳಗಿದ್ವಲ್ವಾ, ನಮಗೂ ಶೇರ್ಸ್ ಕೊಡ್ತೀರಾ ಅಂತಾಳೆ ಅಮೂಲ್ಯ. ಬಂದ್ಬಿಟ್ಲು. ಇದು ನಮ್ಮ ತಮ್ಮ ನನಗೆ ಕೊಟ್ಟಿರೋದು, ನಿನ್ಗಲ್ಲ, ತಗೋ ಇದನ್ನು ಹೋಗಿ ಚೆಲ್ಬಿಟ್ಟು ಬಾ. ಅವತ್ತು ಅರಿಶಿನ ಚೆಲ್ದಂಗೆ ಇಲ್ಲೇ ಚೆಲ್ಬಿಡ್ಬೇಡ, ಮೊದಲೇ ನಿನಗೆ ನಯ್ಯ ನಾಜುಕ್ ಏನು ಗೊತ್ತಿಲ್ಲ, ತಗೋ ಹೋಗು ಅಂತಾಳೆ ಧನ್ಯ. ಅಮೂಲ್ಯ ಆರತಿ ತಟ್ಟೆನ ತಗೊಂಡೋಗ್ತಾಳೆ. ಸರಿ ಸರಿ ಬನ್ನಿ ಎಲ್ಲ ಒಳಗಡೆ ಹೋಗೋಣ, ಇನ್ನೂ ಸೇರ್ ರೆಡಿ ಮಾಡಬೇಕು ಬನ್ನಿ ಅಂತಾಳೆ ಧನ್ಯ. ಅತ್ತಿಗೆ ಅಮೂಲ್ಯ ಸೇರೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ ಅಂತಾಳೆ ಮೀನಾ. ಒಂದು ನಿಮಿಷ, ಸೇರದ್ದು ಒಳಗಡೆ ಹೋಗೋಕ್ಕೂ ಮುಂಚೆ ಒಂದು ಮುಖ್ಯವಾದ ಕೆಲಸ ಬಾಕಿ ಇದೆ ಅಂತಾನೆ ಮಾಧವ. ಏನದು ಅಂತಾರೆ ನಂದನ್. ಒಂದು ನಿಮಿಷ ಬಂದೆ ಅಪ್ಪ ಅಂತ ಮಾಧವ ಆಚೆ ಹೋಗಿ ಚಪ್ಪಲಿನ ತಂದು, ನನ್ನ ಮದುವೆ ಆಗೋವರೆಗೂ ಚಪ್ಪಲಿ ಹಾಕಲ್ಲ ಅಂತ ಶಪಥ ಮಾಡಿದ್ರಿ ಅಲ್ವಾ, ಅದೇ ರೀತಿ ನಡ್ಕೊಂಡ್ರಿ ಕೂಡ. ಇವತ್ತಿನವರೆಗೂ ಬರಿಗಾಲಲ್ಲೇ ನಡೆದಿದ್ದೀರಾ ಅಪ್ಪ, ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಂಡು ಸಾಕು. ಈ ಚಪ್ಪಲಿನ ನೋಡಿ ಅವತ್ತಿಂದ ಕವರಲ್ಲೇ ಇತ್ತು, ಸೇರಬೇಕಾಗಿರೋ ಜಾಗ ಕವರಲ್ಲ, ನಿಮ್ಮ ಪಾದ ಅಂತಾನೆ ಮಾಧವ. ಅಪ್ಪ, ಮಾಧವಣ್ಣನ ಮದುವೆ ತಡ ಆಗೋದಕ್ಕೆ ನಿಮ್ಮ ಹೆಗಲ ಮೇಲೆ ಭಾರ ಹೆಚ್ಚಾಗೋಕ್ಕೆ ಒಂಥರ ನಾವು ಕಾರಣನೇ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಅಪ್ಪ ಅಂತಾನೆ ಕೇಶವ. ಏನ್ರಿ ಇದು ಚಿಕ್ಕ ಮಕ್ಳ ಥರ ಅಳ್ತೀರಾ ಅಂತಾರೆ ಗಿರಿಜಾ. ಮಾಧವ ಅಪ್ಪನ ಕಾಲಿ ಮುಂದೆ ಚಪ್ಪಲಿನ ಇಡ್ತಾನೆ. ನಂದನ್ ಚಪ್ಪಲಿ ಹಾಕೋತಾರೆ. ಅಪ್ಪ, ನಮ್ಮ ಚಿಕ್ಕ ಪುಟ್ಟ ಕನಸಿಂದ ಹಿಡಿದು ಈ ಮನೆ ಭಾರ ಹೊತ್ತಿರೋ ಕಾಲುಗಳಪ್ಪ ನಿಮ್ಮದು. ನಿಮ್ಮ ಇನ್ನೂ ಕಷ್ಟಪಡೋದು ನನ್ನಿಂದ ನೋಡೋಕ್ಕಾಗಲ್ಲ ಅಪ್ಪ, ಅದಕ್ಕೆ ಹೀಗೆ ಮಾಡಿದೆ ಅಂತಾನೆ ಮಾಧವ. ನಾನು ಮಾಡಬೇಕು ಅಂದ್ಕೊಂಡಿದ್ದ ಕೆಲಸ ನಾನು ಏನು ಮಾಡಿದ್ದೆ ಮಾಧವ, ಇಷ್ಟು ದಿನ ಬರೀ ಕಾಲಲ್ಲಿ ನಡೀತಿದ್ದಿದ್ದು ಅವರು, ಆದರೂ ಒದ್ದಾಡ್ತಿದ್ದಿದ್ದು ನಾನು, ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳ್ತಿರ್ಲಿಲ್ಲ ಅಂತಾರೆ ಗಿರಿಜಾ. ಅಮ್ಮ ಡೋಂಟ್ ವರಿ, ಇನ್ನು ಮುಂದೆ ಅಪ್ಪ ಬರಿಗಾಲಿನ ಶಪಥ ಮುಗೀತು ಅಂತಾಳೆ ರಕ್ಷಾ. ಬಾವ, ಇವತ್ತಿನಿಂದ ನೀವು ಇನ್ನೊಂದು ಶಪಥ ಮಾಡೋಕ್ಕೆ ರೆಡಿಯಾಗಿ ಬಾವ ಅಂತಾನೆ ಸುಂದ್ರ. ಏನೋ ನಿಂದು ಶಪಥ ಅಂತಾರೆ ನಂದನ್. ಇನ್ನೂ 15 ದಿನದ ಒಳಗಾಗಿ ಸುಂದ್ರನ ಮದುವೆ ಮಾಡ್ತೀನಿ, ಅಲ್ಲಿವರೆಗೆ ಕಾಫಿ ಕುಡಿಯಲ್ಲ ಅಂತ ಶಪಥ ಮಾಡಿ ಬಾವ. ಹೇಗಿದ್ರು ನಿಮಗೆ ಕಾಫಿ ಅಂದರೆ ಇಷ್ಟ, ಕಾಫಿ ಕುಡಿಯೋಕ್ಕಾದರೂ ಸುಂದ್ರನ ಮದುವೆ ಮಾಡ್ತೀರಾ ಅಲ್ವಾ. ಹೇಗಿದೆ ನನ್ನ ಪ್ಲ್ಯಾನ್ ಅಂತಾನೆ ಸುಂದ್ರ ತಲೆ ಹರಟೆ. ಈಗ ಮಾಧವನ ಮದುವೆನ ಧಾಮ್ ಧೂಮ್ ಅಂತ ಮಾಡಿದ್ದೀನಿ, ಇನ್ನೂ ಖರ್ಚು ಬೇರೆ ಬರ್ಸೋಕ್ಕಾಗಲ್ಲ, ಇನ್ನೂ 1 ವರ್ಷದ ತನಕ ನಿನ್ನ ಮದುವೆ ಮಾತಿಲ್ಲ, ಸುಮ್ಮನಿರು ಅಂತಾರೆ ನಂದನ್. ಹೋಗಲಿ ಬಿಡಿ, ಕೊನೆಗೂ ಬಾವ ಚಪ್ಪಲಿ ಹಾಕ್ಕೊಂಡ್ರು, ಹೊಡೀರಿ ಚಪ್ಪಾಳೆ ಅಂತಾನೆ ಸುಂದ್ರ. ಎಲ್ಲರೂ ಚಪ್ಪಾಳೆ ತಟ್ತಾರೆ. ಸರಿ ಸರಿ ಎಲ್ಲರೂ ಬೇಗ ಬನ್ನಿ, ರಾಹುಕಾಲ ಬರೋಕ್ಕೂ ಮುಂಚೆ ಸೊಸೆನ ಮನೆ ತುಂಬಿಸ್ಕೋಬೇಕು, ಬನ್ನಿ ಬೇಗ ಅಂತಾಳೆ ಧನ್ಯ. ನಂತರ ಮಾಧವ ಪ್ರಿಯನ ಮನೆ ತುಂಬಿಸ್ಕೋತಾರೆ. ಪ್ರಿಯಂಗೆ ನಂದನ್ ಮಾಧವ ಪ್ರಿಯ ಇರೋ ಫೋಟೋನ ಕೊಡ್ತಾರೆ. ಇದನ್ನು ಮೊಳೆ ಹಾಕು ಅಂತಾರೆ. ನಂತರ ಕೇಶವ ಮೀನಾ ಫೋಟೋನ ಮೀನಾಗೆ ಹತ್ರ ಕೊಟ್ಟು ನೀನು ಅಲ್ಲಿ ಹಾಕು ಅಂತಾರೆ. ಮಾಧವ ಪ್ರಿಯ ಫೋಟೋಕ್ಕಿಂತ ಮೇಲೆ ಮೀನಾ ಆ ಫೋಟೋನ ಹಾಕ್ತಾಳೆ. ಅಪ್ಪ, ಇಲ್ಲಿ ಆರ್ಡ್ರ್ ಯಾಕೋ ಮಿಸ್ ಆಗ್ತಿದೆ ಅನ್ನಿಸ್ತಿದೆ ಅಂತಾಳೆ ರಕ್ಷಾ. ಮಾಧವ ವಯಸ್ಸಲ್ಲಿ ದೊಡ್ಡವನಾದರೂ ಈ ಮನೆಗೆ ಮೊದಲು ಮದುವೆಯಾಗಿ ಬಂದಿದ್ದು ಕೇಶವನೇ, ಅದಕ್ಕೆ ಮೀನಾನೇ ಈ ಮನೆ ಹಿರಿ ಸೊಸೆ ಅಂತಾರೆ ನಂದನ್. ಆಗ ಪ್ರಿಯಾ ಸಿಟ್ಟಾಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.